ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸೌಂಡ್ ಮನರಂಜನೆ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಭಾನುವಾರದ ಸಂಚಿಕೆಯಲ್ಲಿ ಮೊದಲಿಗೆ ಪಾರ್ಥ ಮತ್ತು ಅಪೇಕ್ಷಾ ಇಬ್ಬರು ಹೊರಟಿರುವಾಗ ಲಕ್ಷ್ಮೀಕಾಂತ್ ಅವರು ಎದುರುಗಡೆ ಬರ್ತಾರೆ. ಅವರು ಮಲ್ಲಿ ಮದುವೆಗೆ ಹೋಗ್ತಿರೋ ವಿಷಯ ಗೊತ್ತಾಗುತ್ತೆ. ನೀವು ಮಲ್ಲಿ ಮದುವೆಗೆ ಹೋಗ್ತಿರೋದು ಅಂತ ನನಗೆ ಚೆನ್ನಾಗೇ ಗೊತ್ತಿದೆ, ನೀವು ಇವಾಗ ಹೋಗಿರಿ, ನೀವು ಹೋದ್ಮೇಲೆ ನಾನು ಕೂಡ ಅದೇ ಮದುವೆಗೆ ಬರ್ತೀನಿ ಅಂತ ಹೇಳ್ತಾರೆ. ಪಾರ್ಥ ಮತ್ತು ಅಪೇಕ್ಷಾ ಇಬ್ಬರಿಗೂ ಖುಷಿ ಆಗುತ್ತೆ. ಅವರಿಬ್ಬರು ಅಲ್ಲಿಂದ ಹೊರಡ್ತಾರೆ. ಇದನ್ನು ದಿಯಾ ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾರೆ. ಮತ್ತು ಅವರು ಜಯದೇವ್ ರೂಮಿಗೆ ಬಂದು ಜೈ ಜೈ ಅಂತ ಜೋರಾಗಿ ಕೂಗ್ತಿರ್ತಾರೆ. ಯಾಕೆ ಬೇಬಿ, ಏನಾಯಿತು ಅಂತ ಜಯದೇವ್ ಅವ್ರು ಕೇಳ್ತಾರೆ. ಮಲ್ಲಿ ಮದುವೆ ನಡೀತಿದೆಯಂತೆ, ಈ ಮನೇಲೇ ಇದ್ಕೊಂಡು ಅವ್ರಿಗೆ ಎಷ್ಟೋ ಜನ ಸಪೋರ್ಟ್ ಮಾಡ್ತಿದ್ದಾರೆ. ನಮಗೆ ಗೊತ್ತಿಲ್ದಿರೋ ಹಾಗೆ ನಿಮ್ಮ ತಮ್ಮ ಮತ್ತು ನಿಮ್ಮ ತಮ್ಮನ ಹೆಂಡತಿ ಇಬ್ಬರು ಕೂಡ ಅದೇ ಮದುವೆಗೆ ಹೋಗ್ತಿದ್ದಾರೆ ಗೊತ್ತಾ ಅಂತ ಕೇಳ್ತಾರೆ. ಆ ಮಾತನ್ನು ಕೇಳಿ ಜಯದೇವ್ ಅವರು ನಗ್ತಿರ್ತಾರೆ. ಅಲ್ಲ ಜೈ, ನೀವು ಯಾಕೆ ನಗ್ತಿದ್ದೀರಾ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಅಂದರೆ ಮಲ್ಲಿ ಮದುವೆ ಆಗ್ತಿರೋ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತಾ ಅಂತ ಕೇಳ್ತಾರೆ. ಆಗ ಜಯದೇವ್ ಅವರು, ಅಯ್ಯೋ ಬೇಬಿ, ಮದುವೆ ಆಗ್ತಿರೋ ವಿಷಯ ಅಷ್ಟೇ ಅಲ್ಲ, ಅಷ್ಟಕ್ಕೂ ಆ ಮಲ್ಲಿನ ಮದುವೆ ಆಗ್ತಿರೋ ಹುಡುಗ ಬೇರೆ ಯಾರೂ ಅಲ್ಲ, ನನ್ನ ಜೊತೆ ಕೆಲಸ ಮಾಡ್ಕೊಂಡಿದ್ದಾನೆ ಗೊತ್ತಾ ಸುನಿಲ್ ಅಂತ, ಅವನೇ ಅಂತ ಹೇಳ್ತಾರೆ. ಜಯದೇವ್ ಅವ್ರ ಮಾತು ಕೇಳಿ ದಿಯಾಗೂ ಗಾಬರಿ ಆಗುತ್ತೆ. ನೋಡು ಬೇಬಿ, ಅಷ್ಟಕ್ಕೂ ನಾನು ಆ ಸುನಿಲ್ನ ಮಲ್ಲಿಯಿಂದ ಛೂ ಬಿಟ್ಟಿರೋದು ಅವಳನ್ನ ಮದುವೆ ಆಗಿ ಸುಖವಾಗಿ ಸಂಸಾರ ಮಾಡ್ಕೊಂಡಿರಲಿ ಅಂತಲ್ಲ, ಈ ಮದುವೆನ ನಿಲ್ಲಿಸೋದೇ ನನ್ನ ಪ್ಲ್ಯಾನು. ಅಷ್ಟಕ್ಕೂ ಆ ಮಲ್ಲಿ ಪಕ್ಕ ಸುನಿಲ್ನ ಪ್ಲ್ಯಾಂಟ್ ಮಾಡಿರೋದೇ ನಾನು ಅಂತ ಹೇಳಿ ನಗ್ತಿರ್ತಾರೆ. ಜಯದೇವ್ ಅವ್ರ ಮಾತು ಕೇಳಿ ದಿಯಾಗೂ ಖುಷಿಯಾಗುತ್ತೆ. ಇದನ್ನೆಲ್ಲ ಲಕ್ಷ್ಮೀಕಾಂತ್ ಅವರು ರೂಮ್ ಆಚೆ ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ. ಅಯ್ಯೋ ಮನೆ ಹಾಳ, ಮಲ್ಲಿ ಜೀವನನ ನಿನ್ನ ಕೈಯಾರೆ ನೀನೇ ಹಾಳು ಮಾಡಿ ಇವಾಗ ಈ ಮಟ್ಟಕ್ಕೆ ಇಳಿದಿದ್ಯಾ. ಮೊದಲು ಈ ವಿಷಯನ ಆನಂದಪ್ಪಂಗೆ ತಿಳಿಸ್ಲೇಬೇಕು ಅಂತ ಯೋಚನೆ ಮಾಡ್ತಾ ಗಾಬರಿಲಿ ಕೈಯಲ್ಲಿರೋ ಇನ್ವಿಟೇಷನ್ ಕಾರ್ಡ್ನ ಅಲ್ಲೇ ಬಿಟ್ಟು ಮನೆ ಆಚೆ ಬಂದು ಆನಂದ್ ಅವ್ರಿಗೆ ಫೋನ್ ಮಾಡ್ತಿರ್ತಾರೆ. ಆನಂದ್ ಅವರು ಬ್ಯುಸಿ ಇರೋದ್ರಿಂದ ಫೋನ್ ರಿಸೀವ್ ಮಾಡದೇ ಇರೋದು ನೋಡಿ ಲಕ್ಷ್ಮೀಕಾಂತ್ ಅವ್ರಿಗೂ ಬೇಜಾರಾಗುತ್ತೆ. ಅಷ್ಟರಲ್ಲಿ ಜಯದೇವ್ ಅವರು ಅಲ್ಲಿಗೆ ಬರ್ತಾರೆ. ಮಾಮ್ಸ್ ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಜಯದೇವ್ ಅವ್ರನ್ನ ನೋಡಿ ಲಕ್ಷ್ಮೀಕಾಂತ್ ಅವ್ರಿಗೂ ಗಾಬರಿ ಆಗುತ್ತೆ. ಆಗ ಜಯದೇವ್ ಅವರು, ನಾನು ಮತ್ತು ಬೇಬಿ ಇಬ್ಬರು ಮಾತಾಡೋದನ್ನು ಕದ್ದು ಕೇಳಿಸ್ಕೊಂಡು ಆ ವರದಿನ ಇನ್ನೊಬ್ರಿಗೆ ಒಪ್ಪಿಸ್ಬೇಕು ಅಂತ ಹೇಳಿ ಫೋನ್ ಮಾಡೋದಕ್ಕೆ ಅಂತ ಇಲ್ಲಿವರೆಗೂ ಬಂದಿದ್ಯಾ, ಆದರೆ ಅದೇ ಗಾಬರಿಲಿ ನಿನ್ನ ಕೈಯಲ್ಲಿ ಇದ್ದಿದ್ದು ಇನ್ವಿಟೇಷನ್ ಕಾರ್ಡ್ನ ಅಲ್ಲೇ ಬೀಳಿಸ್ಕೊಂಡು ಬಂದಿದೆಯಲ್ಲ ಮಾಮ್ಸ್. ಅಲ್ಲ, ನನ್ನ ಜೊತೆನೇ ಇದ್ಕೊಂಡು ಕುಚಿಕು ಅಂತ ಅಂದ್ಕೊಂಡು ನನಗೆ ನಮಕರಂ ಕೆಲಸ ಮಾಡಿದ್ಯಲ್ಲ, ಯಾರಿಗೆ ಫೋನ್ ಮಾಡ್ತಿದ್ಯಾ, ಅಷ್ಟಕ್ಕೂ ಮಲ್ಲಿ ಮದುವೆ ಇನ್ವಿಟೇಷನ್ ಕಾರ್ಡು ಈ ಮನೆಗೆ ಹೇಗೆ ಬಂತು, ನಿಜ ಹೇಳು ಅಂತ ಹೇಳಿ ಜಯದೇವ್ ಅವರು ಲಕ್ಷ್ಮೀಕಾಂತ್ ಅವ್ರು ಕೊರಳ್ಪಟ್ಟು ಇಟ್ಕೊಂಡು ಕೇಳ್ತಾರೆ. ಲಕ್ಷ್ಮೀಕಾಂತ್ ಅವ್ರು ಗಾಬರಿಯಿಂದ ನಿಂತಿರ್ತಾರೆ. ಮತ್ತು ಇಲ್ಲಿ ಚೌಟ್ರಿಲಿ ಮೆಹಂದಿ ಪ್ರೋಗ್ರಾಮ್ ನಡೀತಿರುತ್ತೆ. ಆಗ ಗೌತಮ್ ಅವರು ಭೂಮಿಕಾ ಅವ್ರ ಕೈನ ಇಟ್ಕೊತಾರೆ. ಗೌತಮ್ ಅವರೇ ಬಿಡಿ, ಯಾರಾದರೂ ನೋಡಿದ್ರೆ ಏನು ಅನ್ಕೊತಾರೆ ಅಂತ ಭೂಮಿಕಾ ಹೇಳ್ತಾರೆ. ಆಗ ಗೌತಮ್ ಅವರು, ಅಯ್ಯೋ ಇದೊಳ್ಳೆ ಸರಿ ಹೋಯ್ತಲ್ಲ, ನನ್ನ ಹೆಂಡತಿ ಕೈನ ನಾನು ಇಟ್ಕೊಳ್ಳೋಕ್ಕೆ ಯಾರ ಪರ್ಮಿಷನ್ ನನಗೆ ಯಾಕ್ರಿ ಬೇಕು ಅಂತ ಕೇಳ್ತಾರೆ. ಸರಿ, ಇವಾಗ ಏನಾಗಬೇಕಿತ್ತು ಅಂತ ಭೂಮಿಕಾ ಕೇಳ್ತಾರೆ. ಆಗ ಗೌತಮ್ ಅವರು, ಇವತ್ತು ಮೆಹಂದಿ ಶಾಸ್ತ್ರ ನಡೀತಿದೆ, ನಿಮ್ಮ ಈ ಒಂದು ಸುಂದರವಾದ ಕೈಗಳಿಗೆ ನಾನೇ ಮೆಹಂದಿ ಹಾಕಬೇಕು ಅಂತ ಹೇಳ್ತಾರೆ. ಭೂಮಿಕಾ ಒಪ್ಕೊಂಡ್ಮೇಲೆ ಗೌತಮ್ ಅವರ ಎಲ್ಲರ ಮುಂದೆ ಭೂಮಿಕಾ ಅವ್ರ ಕೈಗೆ ಮೆಹಂದಿ ಹಾಕ್ತಿರ್ತಾರೆ. ಇದನ್ನು ನೋಡಿ ಎಲ್ರಿಗೂ ಖುಷಿ ಆಗುತ್ತೆ. ಮತ್ತು ನೆಕ್ಸ್ಟ್ ಡೇ ಮುಹೂರ್ತದ ದಿನ ಪಾರ್ಥ ಗೌತಮ್ ಅವರಿಬ್ಬರು ಕೂಡ ಮಾತಾಡ್ತಿರ್ತಾರೆ. ಅಲ್ಲ ಬ್ರೋ, ಎಂಗೇಜ್ಮೆಂಟ್ಗೆ ಅಂತ ಬಂದಿದ್ದ ದಿನ ನಾನು ಹುಡುಗನ್ನ ನೋಡೋದು ಮಿಸ್ ಆಗಿತ್ತು, ಆದರೆ ಇವತ್ತು ಹುಡುಗನ್ನ ನೋಡ್ತೀನಿ, ಅವನು ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಸುನಿಲ್ ಅವರು ಅದೇ ಜಾಗಕ್ಕೆ ಬರ್ತಿರ್ತಾರೆ. ಆಗ ಗೌತಮ್ ಅವರು, ಅಲ್ಲಿ ಬರ್ತಿದ್ದಾನೆ ನೋಡು ಸುನಿಲ್ ಅಂತ, ಅವನೇ ಮದುವೆ ಗಂಡು ಅಂತ ಹೇಳ್ತಾರೆ. ಪಾರ್ಥ ಅವ್ರಿಗೆ ಸುನಿಲ್ನ ನೋಡಿ ಗಾಬರಿ ಆಗುತ್ತೆ. ಬ್ರೋ ಏನು ಹೇಳ್ತಿದ್ಯಾ, ನಿಜವಾಗ್ಲೂ ಮದುವೆ ಗಂಡು ಇವನೇನಾ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು, ಹೌದು ಪಾರ್ಥ, ಯಾಕೆ ಈ ರೀತಿ ಕೇಳ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ. ಬ್ರೋ, ಹುಡುಗನ್ನ ಮಲ್ಲಿಯವ್ರಿಗೆ ಕೊಟ್ಟು ಮದುವೆ ಮಾಡೋಕ್ಕೂ ಮುಂಚೆ ಇವನ ಬಗ್ಗೆ ಸರಿಯಾಗಿ ವಿಚಾರಿಸ್ಬೇಕಿತ್ತು ಅಲ್ವಾ, ಅಷ್ಟಕ್ಕೂ ಇವನು ಕೆಲಸ ಮಾಡೋದೇ ಜೈ ಬ್ರೋ ಹತ್ರ, ಇವನು ಮತ್ತು ಜೈ ಬ್ರೋ ಇಬ್ಬರು ಮಾತಾಡ್ತಿರೋದನ್ನು ನಾನು ತುಂಬ ಸರಿ ನೋಡಿದ್ದೀನಿ, ನನಗೆ ಯಾಕೋ ಎಲ್ಲೋ ಅನುಮಾನ ಬರ್ತಿದೆ ಅಂತ ಹೇಳ್ತಾರೆ. ಪಾರ್ಥ ಅವ್ರ ಮಾತು ಕೇಳಿ ಗೌತಮ್ ಅವ್ರು ಕೂಡ ಗಾಬರಿಯಿಂದ ನಿಂತಿರ್ತಾರೆ. ಮತ್ತು ಇಲ್ಲಿ ಸುನಿಲ್ ಅವ್ರ ಫೋನಲ್ಲಿ ಮಿಂಚು ಮತ್ತು ಅಪ್ಪು ಇಬ್ಬರು ಕೂಡ ಗೇಮ್ ಆಡ್ತಿರ್ತಾರೆ. ಅದೇ ಸಮಯಕ್ಕೆ ಜಯದೇವ್ ಅವರು ಚೌಟ್ರಿ ಹತ್ರ ಬಂದು ಸುನಿಲ್ಗೆ ಫೋನ್ ಮಾಡ್ತಾರೆ. ಆಗ ಸುನಿಲ್ ಅವ್ರ ಮೊಬೈಲಲ್ಲಿ ಜಯದೇವ್ ಅವ್ರ ಫೋಟೋ ಸಮೇತ ಬಾಸ್ ಅಂತ ಹೇಳಿ ಕಾಲ್ ಬರ್ತಿರೋದು ನೋಡಿ ಅಪ್ಪು ಕೂಡ ಗಾಬರಿ ಆಗ್ತಾನೆ. ಆಗ ಓಡ್ ಬಂದು ಅಮ್ಮ ಅಮ್ಮ ಅಂತ ಕೂಗ್ತಾನೆ. ಆಗ ಭೂಮಿಕಾ ಅವ್ರ ಸೈಡಿಗೆ ಬಂದು, ಯಾಕಪ್ಪು ಏನಾಯಿತು ಅಂತ ಕೇಳ್ತಾರೆ. ಆಗ ಅಪ್ಪು, ಅಮ್ಮ ನಿನ್ನ ಹತ್ರ ಒಂದು ವಿಷಯನ ಹೇಳಬೇಕಾಗಿತ್ತು, ನಾನು ಚಿಕ್ಕಪ್ಪಂದು ಮೊಬೈಲಲ್ಲಿ ಗೇಮ್ ಮಾಡ್ತಿದ್ದೆ, ಅದೇ ಸಮಯಕ್ಕೆ KD ಅಂಕಲ್ ನಂಬರಿಂದ ಕಾಲ್ ಬರ್ತಿದೆ, ನೋಡಿದ್ರೆ ಬಾಸ್ ಅಂತ ಅವ್ರ ನೇಮ್ನ ಸೇವ್ ಮಾಡ್ಕೊಂಡಿದ್ದಾರೆ, ಆ ಫೋಟೋ ಕೂಡ ಬಂದಿದೆ ನೋಡು ಅಮ್ಮ ಅಂತ ಅಪ್ಪು ಮೊಬೈಲ್ನ ತೋರಿಸ್ತಾನೆ. ಅದನ್ನು ನೋಡಿ ಭೂಮಿಕವ್ರಿಗೂ ಗಾಬರಿ ಆಗುತ್ತೆ. ಅದೇ ಟೆನ್ಷನಲ್ಲಿ ಚೌಟ್ರಿ ಆಚೆ ಬರ್ತಾರೆ. ಅಲ್ಲಿ ಜಯದೇವ್ ಅವ್ರು ನಿಂತಿರೋದು ನೋಡಿ ಭೂಮಿಕಾ ಅವ್ರ ಮುಂದೆ ಬಂದು ನಿಂತ್ಕೊತಾರೆ. ನಿಮಗೆ ಸ್ವಲ್ಪ ಕೂಡ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ, ಗಂಡಸು ಅಂತ ಅನ್ನಿಸ್ಕೊಂಡಿರೋನು ನೇರ ಹೋರಾಡ್ತಾನೆ,
ಅದನ್ನು ಬಿಟ್ಟು ಹೆಂಡತಿ ಮೇಲೆ ಸೇಡು ತೀರಿಸ್ಕೊಬೇಕು ಅಂತ ಇನ್ನೊಬ್ಬ ಗಂಡಸನ್ನ ಛೂ ಬಿಟ್ಟಿರೋರನ್ನ ಗಂಡಸು ಅಂತ ಕರೆಯೋದಿಲ್ಲ, ಅವರನ್ನು ಬೇರೆ ಹೆಸರಲ್ಲೇ ಕರೀತಾರೆ ಅಂತ ಹೇಳ್ತಾರೆ. ಆಗ ಜಯದೇವರು ಕೋಪದಲ್ಲಿ ಏಯ್ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವ್ರಿಗೆ ಕೈ ತೋರಿಸಿ ಮುಚ್ಚೋ ಬಾಯಿ, ನೀನೇನೋ ಮದುವೆನ ನಿಲ್ಲಿಸಿ ಮಲ್ಲಿ ಜೀವನನ ಹಾಳು ಮಾಡೋದು, ನಾನೇ ಈ ಮದುವೆನ ನಿಲ್ಲಿಸ್ತೀನಿ ನೋಡ್ತಿರೋ ಅಂತ ಹೇಳಿ ಚೌಟ್ರಿ ಒಳಗಡೆ ಹೋಗ್ತಾರೆ. ಜಯದೇವರು ಪ್ಲ್ಯಾನ್ ಎಲ್ಲ ಹಾಳಾಗೋಗುತ್ತಲ್ಲ ಅಂತ ಟೆನ್ಷನ್ ನಿಂತಿರ್ತಾರೆ. ಫ್ರೆಂಡ್ಸ್, ಇದು ಅಮೃತಧಾರೆ ಧಾರಾವಾಹಿಯ ಭಾನುವಾರ ಸಂಚಿಕೆಯ ಸಣ್ಣ ಝಲಕ್ ಅಷ್ಟೇ. ಮುಂದಿನ ವೀಡಿಯೋಗಾಗಿ ಹಾಗೂ ಸಂಪೂರ್ಣ ವೀಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.